ಓಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರಿಜಾ ಅಂತ. ಆ, ನಾನು ಮಣಿಕಂಠ ಸರ್ ಪರಿಚಯ ನನಗೆ ಸುಮಾರು ಈಗ 2 ವರ್ಷಗಳ ಕೆಳಗನೆ ಆಯ್ತು. ಸರ್ ನನಗೆ ತುಂಬಾ ಹೇಳಿದ್ರು, ಬಟ್ ನಾನು ಅದ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಆಲೋಚನೆ ಮಾಡ್ಲಿಲ್ಲ. ನನಗೆ ಕೆಲವು ಟೆಕ್ನಿಕ್ಸ್ ಎಲ್ಲ ಹೇಳಿದ್ರು, ಅಫರ್ಮೇಶನ್ ಎಲ್ಲ ಮಾಡು ಅಂತ ಹೇಳಿದ್ರು. ಆದ್ರೆ ನಾನು ಅಷ್ಟು ಸೀರಿಯಸ್ ಆಗಿ ಅವ್ರ ಮಾತುಗಳ ಬಗ್ಗೆ ನಾನು ಗಮನ ಕೊಡ್ಲೇ ಇಲ್ಲ. ಆದ್ರೂ ಪಾಪ ಒಂದೊಂದ್ಸಲ ಸರ್ ನನಗೆ ಅವರಾಗೆ ಫೋನ್ ಮಾಡಿ ಇದನ್ ಮಾಡಿ ನಿಮಗ್ ಸರಿ ಹೋಗುತ್ತೆ, ಇದನ್ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರು. ಸರಿ, ಕೊನೆಗೆ ಒಂದ್ಸಲ ಮತ್ತೆ ಈಗ ಒಂದು ತಿಂಗಳ ಕೆಳಗೆ ನನ್ ಸರ್ ಹತ್ರ ಡೀಪ್ ಆಗಿ ಮಾತಾಡ್ಬಿಟ್ಟು ಹೀಗೆ ನನ್ ಪ್ರಾಬ್ಲಮ್ ಹೇಳ್ಕೊಂಡೆ. ಅವರು ಸರ್ ನನಗೆ ಹೃದಯ ಪ್ರಕ್ರಿಯೆ 4 ಸಂಕಲ್ಪಗಳು, ಆಮೇಲೆ ಮಿರರ್ ಟೆಕ್ನಿಕ್ ಅಂದ್ರೆ ಕನ್ನಡಿ ಟೆಕ್ನಿಕ್ 6 ಸಂಕಲ್ಪಗಳು ಹೇಳ್ಕೊಟ್ರು. ಸರ್ ಮಾಡ್ದೆ ನಾನು. ಈ ಹೃದಯ ಪ್ರಕ್ರಿಯೆ ಏನಿದೆ, ಹಾರ್ಟ್ ಪ್ರಕ್ರಿಯೆ ಮಾಡುವಾಗ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ತುಂಬಾ ಎಮೋಷನಲ್ ಆಗಿ ಮಾಡ್ಬೇಕು. ಅದು ಮಾಡುವಾಗ ನನಗೆ ಅದೇನೋ ಒಂಥರ ಇದ್ದಕ್ಕಿದ್ದಂಗೆ ಎಮೋಷನಲ್ ಆಗ್ಬಿಟ್ಟು ಕಣ್ಣಲ್ಲಿ ನೀರ್ ಬಂತು. ಆ ಎಮೋಷನ್ ಕಣ್ಣಲ್ಲಿ ನೀರ್ ಬಂತು ಅವ್ ಮಾಡುವಾಗ. ಅದ್ ಮುಗಿದು 20 ನಿಮಿಷ ಅದ್ ಮುಗಿದ್ಮೇಲೆ, ಹೃದಯ ಪ್ರಕ್ರಿಯೆ ಮುಗಿದ್ಮೇಲೆ ಮತ್ತೆ ನಾನು ಮಿರರ್ ಟೆಕ್ನಿಕ್ ಶುರು ಮಾಡಿದೆ, ಕನ್ನಡಿ ಟೆಕ್ನಿಕ್ ಶುರು ಮಾಡಿದೆ. ಅದು ಮಾಡುವಾಗ ಮೊದಲನೇ ಸಂಕಲ್ಪ ಆಯ್ತು, ಗಿರಿಜಾ ದಯವಿಟ್ಟು ನನ್ನ ಕ್ಷಮಿಸು. ಮತ್ತೆ ಗಿರಿಜಾ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ಆಮೇಲೆ ಗಿರಿಜಾ, ನೀನು ಷರತ್ತು ಇಲ್ಲದೆ ನಾನು ನಿನ್ನನ್ನು ಪರಿಪೂರ್ಣವಾಗಿ ಅಂಗೀಕಾರ ಮಾಡ್ತಿದ್ದೇನೆ. ಈ ಮಾತು ಬರೋದ್ರೊಳಗೆ ನೋಡಿ ಮಾಸ್ಟರ್ಸ್, ನನಗೆ ಅದ್ ಏನಾಯ್ತೋ ಗೊತ್ತಿಲ್ಲ, ಅದ್ಭುತನೇ ಆಗೋಯ್ತು. ನನ್ನ ಎರಡು ಕಣ್ಣುಗಳಲ್ಲಿ ಮಿಂಚು ಹೊಡೆದಂಗಾಯ್ತು. ಮಿಂಚು ಹೊಡೆದ್ಬಿಟ್ಟು ಸಡನ್ ಆಗಿ ಫ್ಲಾಶ್ಗಳು ಹೊರಗಡೆ ಹೋದಂಗಾಯ್ತು. 2 ಕಣ್ಣುಗಳಿಂದ ಮಿಂಚು ಬಂದ್ಬಿಟ್ಟು ಹೊರಗಡೆ ಹೋದಂಗಾಯ್ತು. ಆಮೇಲೆ ನಾನು ಇನ್ನೂ ಉಳಿದ 3 ಪ್ರಕ್ರಿಯೆಗಳು ಅದೇ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ತುಂಬಾ ವಿಶ್ವಾಸ ಮಾಡ್ತಿದ್ದೇನೆ, ನಿನ್ನನ್ನು ಕ್ಷಮಿಸಿದ್ದೇನೆ, ಅಂಗೀಕಾರ ಮಾಡಿ, ಇದು ಕಂಪ್ಲೀಟ್ ಮಾಡಿದ್ಮೇಲೆ ನೋಡಿ ನಾನು ಇಷ್ಟು ಡಿಪ್ರೆಷನ್ ಇಂದ ಹೊರಗೆ ಬಂದೆ. ನಾನು ಅದಕ್ಕಿಂತ 2 ದಿನ 3 ದಿನ ಮೂರ್ ದಿನಗಳ ಹಿಂದೆ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೆ ನಾನು. ನನಗೆ ಊಟ ಬೇಡ, ತಿಂಡಿ ಬೇಡ, ಈ ಜಗತ್ತೇ ಬೇಡ, ಜೀವನನೇ ಬೇಡ ಅನ್ನಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು. ಮಲ್ಕೊಂಡಲ್ಲೇ ಇದ್ದೆ, ನಾನು ಮಲೆಗೆ ಇದ್ದೆ, ನಾನು ನೀರು ಕೂಡ ಕುಡಿಲಿಲ್ಲ, ನಂಗೇನೋ ಬೇಕು ಅನ್ಸ್ಲಿಲ್ಲ. ಆದ್ರೂ ನನ್ ಸರ್ ಮಣಿಕಂಠ ಸರ್ ಅವ್ರು ನನಗ್ ಫೋನ್ ಮಾಡಿ ಹೇಳಿದಾರೆ, ನಮ್ ಗುರುಗಳ ಮಾತು ಕೇಳ್ಬೇಕಲ್ಲ ಅಂತ ಹೇಳಿ ನಾನು ಆ ಡಿಪ್ರೆಷನ್ ಅಲ್ಲೇ ನಾನು ಅದ ಮಿರರ್ ಟೆಕ್ನಿಕ್ ಮತ್ತೆ ಹಾರ್ಟ್ ಟೆಕ್ನಿಕ್ ಮಾಡಿದೆ, ಹೃದಯ ಟೆಕ್ನಿಕ್ ಮಾಡಿದೆ ನಾನು. ನನಗೆ ಎರಡೂ ಮಾಡುವಾಗ್ಲೂ ಒಂದೊಂದ್ ರೀತಿ, ಹೃದಯ ಪ್ರಕ್ರಿಯೆ ಮಾಡುವಾಗ ಒಂಥರ ನನ್ಗೆ ಅನುಭವ ಆಯ್ತು, ಕಣ್ಣಿಂದ ನೀರ್ ಬಂದ್ಬಿಡ್ತಾರೆ, ನನ್ನಲ್ಲಿರೋ ನೆಗೆಟಿವ್ ಎಲ್ಲ ಹೊರಗಡೆ ಹೋಯ್ತು. ಮಿರರ್ ಟೆಕ್ನಿಕ್ ಮಾಡುವಾಗ ಮಾತ್ರ ಅದ್ಭುತನೇ ಆಗೋಯ್ತು ನಿಜವಾಗ್ಲು. ಅದಾದ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನನ್ನಲ್ಲಿರೋ ಏನದು ಡಿಪ್ರೆಷನ್ ಅನ್ನೋದು ಅದು ಹೇಗೆ ಕರಿಗೋಯ್ತು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಹೆಂಗೆ ಕರಿಗೋಯ್ತು ಅದು ಗೊತ್ತಿಲ್ಲ, ಮಂಜಿನ ತರ ಕರಿ ಹೋಗ್ಬಿಡ್ತು. ಆ ಕ್ಷಣಕ್ಕೆ ನಾನು ತುಂಬಾ ಎಂಥೂಸಿಯಾಸ್ಟಿಕ್ ಆಗ್ಬಿಟ್ಟೆ, ತುಂಬಾ ಖುಷಿ ಆಗೋಗ್ಬಿಡ್ತು. ನನಗೆ ಕಾರಣನೇ ಗೊತ್ತಿಲ್ಲ, ತುಂಬಾ ಖುಷಿ ಆಗೋಗ್ಬಿಟ್ಟೆ ನಾನು. ಏನ್ ರೀಸನ್ನೇ ಗೊತ್ತಿಲ್ಲ ನನಗೆ ಮಿರರ್ ಟೆಕ್ನಿಕ್ ಮಾಡಿದ್ಮೇಲೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ತುಂಬಾ ಆಶ್ಚರ್ಯ ಆಗ್ತಾ ಇದೆ ನನಗೆ. ಇದ್ರಲ್ಲಿ ಇಷ್ಟು ಅದ್ಭುತ ಇದೆಯಾ ನಿಜವಾಗ್ಲು. ನಾನೇನ್ ಅನ್ಕೊಳ್ತಿದ್ದೆ ಫಸ್ಟ್, ಏನ್ ಕನ್ನಡಿ ನೋಡ್ಬಿಟ್ಟು ಬರೇ 2 ಕಣ್ಣು ನೋಡ್ಬಿಟ್ಟು ಹೇಳೋದ್ರಲ್ಲಿ ಏನಿದೆ ದೊಡ್ಡಸ್ತಿಕೆ, ಏನು ಏನಂತದ್ರಲ್ಲಿ ಏನ್ ದೊಡ್ಡಸ್ತಿಕ್ಕಿದೆ, ನನ್ನನ್ನ ನಾನ್ ನೋಡ್ಕೊಂಡು ಹೇಳೋದು ಅಂದೆ ಅಂತ ಅನ್ಕೊಳ್ತಾ ಇದೆ. ಬಟ್ ಅದ್ರಲ್ಲಿ ಮಿರರ್ ಟೆಕ್ನಿಕ್ ಅಲ್ಲಿ ಆ ತರ ಒಂದು ಅದ್ಭುತ ಇದೆ ಅಂತ ನನಗ್ ಗೊತ್ತಾಗಿರ್ಲಿಲ್ಲ. ಅದನ್ನ ಮಾಡಿ ಸ್ವತಃ ನನ್ಗೆ ಅನುಭವ ಆದ್ಮೇಲೆನೆ ನನಗ್ ಗೊತ್ತಾಗಿದ್ದು. ತುಂಬಾ ಅದ್ಭುತವಾಗಿ ನಾನು ಅವತ್ತಿನಿಂದ ತುಂಬಾ ಒಂಥರ ಡಿಪ್ರೆಷನ್ ಇಂದ ಹೊರಗಡೆ ಬಂದಿದ್ದೀನಿ. ಹ್ಯಾಪಿ ಆಗಿದ್ದೀನಿ. ಎನಿವೇ, ಮಣಿಕಂಠ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಇದಕ್ಕಾಗಿ. ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ సుఖినో భవంతు. ఈ 2 విషయాలు కూడా చెప్పండి. మీరు ఎన్ని సంవత్సరాల నుంచి ధ్యానం చేస్తున్నారు? ಹೌದು, అయితే ಅದನ್ನ ಹೇಳ್ತೀನಿ, ಅದನ್ನ అదొకటి ಹೇಳ್ತೀನಿ ಮಾಸ್ಟರ್ಸ್, ಅದನ್ನ అదొకటి ಹೇಳ್ತೀನಿ తర్వాత ಮಾಸ್ಟರ್ಸ್. ನಾನು తర్వాత సార్ చెప్పండి. తర్వాత ఇది ఎన్ని రోజులు చేస్తే మీకు డిప్రెషన్ పోయింది అనేది కూడా చెప్పండి. ಆಮೇಲೆ ನಾನು 10 ವರ್ಷಗಳಿಂದ ನಾನು ಎದ್ದೇಳ್ಬೇಕೇನಮ್ಮ, ನಾನು 10 ವರ್ಷಗಳಿಂದ ಪಿರಮಿಡ್ ಧ್ಯಾನ ಮಾಡ್ತಾ ಇದ್ದೀನಿ, ಆನಾಪಾನಸತಿ ಧ್ಯಾನ ಮಾಡ್ತಾ ಇದ್ದೀನಿ 10 ವರ್ಷಗಳಿಂದ. 10 ವರ್ಷಗಳಿಂದ ಮಾಡಿದ್ರು ಕೂಡ ನನಗೆ ಯಾವುದೇ ಒಂದು ರೀತಿಯಿಂದ ಅನುಭವಗಳು ಆಗ್ಲಿಲ್ಲ. ನಾನು ಈ ಡಿಪ್ರೆಷನ್ ಇಂದ ಹೊರಗಡೆ ಬರ್ಲಿಲ್ಲ ನಾನು. ಅದ್ರಲ್ಲಿ ಏನಂದ್ರೆ ಸ್ವಲ್ಪ ಅವಾಗ ಏನಾದ್ರು ಒಂಥರ ವೈಬ್ರೇಷನ್ಸ್ ಚಕ್ರ ವೈಬ್ರೇಷನ್ಸ್ ಆ ತರ ಈ ತರ ಬಾಡಿ ವೈಬ್ರೇಷನ್ಸ್ ಎಲ್ಲ ಆಗೋದು. ಬಟ್ ನನಗೆ ಈ ತರ ಟೆಕ್ನಿಕ್ಸ್ ಇಂದ ನನಗೆ ಇದಾಗ್ಲಿಲ್ಲ, ಒಂಥರ ಅನುಭವಗಳು ವಂಡರ್ ಆಗ್ಲಿಲ್ಲ, ನನಗೆ ಬರ್ಲಿಲ್ಲ. ಈ ಮಿರರ್ ಟೆಕ್ನಿಕ್ ಮಾಡಿದ್ಮೇಲೆ ಮಾತ್ರ ನನಗೆ ತುಂಬಾ ಅದ್ಭುತವಾದ ಮಿರಾಕಿಲ್ ಆಗೋಗ್ಬಿಡ್ತು. ನನಗೆ ಅನುಭವ ಅಂದ್ರೆ
ಮಿರಾಕಲ್ ಅಂದ್ರೆ ಒಂದು ಡಿಪ್ರೆಷನ್ ಇಂದ ಆಚೆ ಬಂದಲ್ಲ, ಅದೇ ಒಂದು ದೊಡ್ಡ ಮಿರಾಕಲ್. ಆಮೇಲೆ ನಾನು ಧ್ಯಾನ ದಿನ 2 ತಾಸು ಮಾಡ್ತೀನಿ. ಬೆಳಿಗ್ಗೆ ಒಂದು ತಾಸು ಮಾಡ್ತೀನಿ, 1 ಅವರ್. ರಾತ್ರಿ ಒಂದು 12 ಗಂಟೆವರೆಗೂ, 10 ಗಂಟೆ ಕೂತ್ಕೊಂಡ್ರೆ 12 ಗಂಟೆವರೆಗೂ ಮಾಡ್ತೀನಿ. ಮಾಡ್ತೀನಿ. ಬಟ್ ನನಗೇನು ಅಂತ ಅನುಭವ ಏನೋ ಆಗ್ಲಿಲ್ಲ. ಬಟ್ ಏನಂದ್ರೆ ಒಂದೊಂದ್ಸಲ ಪೀಸ್ಫುಲ್ ಆಗಿರ್ತೀನಿ. ಈ ಪ್ರಕ್ರಿಯೆ ಮಾಡಿದ್ಮೇಲೆ, ಮಣಿಕಂಠ ಸರ್ ಹೇಳಿದ ಪ್ರಕ್ರಿಯೆ ಮಾಡಿದ್ಮೇಲೆ ಮಾತ್ರ ನನಗೆ ತುಂಬಾನೇ ಅದ್ಭುತವಾಗಿ ಕಂಡಿದೆ. ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಅನುಭವ ನನಗೆ ತುಂಬಾ ಚೆನ್ನಾಗಾಗಿದೆ. సో నిమగు ఒళ్ళేదాగ్లి, ನೀವು ಮಾಡಿ. ఎన్ని రోజులు చేస్తే మీది డిప్రెషన్ పోయింది అనే విషయం చెప్పండి. ఎన్ని రోజులు పోయింది? ಸರಿ. ಮತ್ತೆ ನನಗೆ ಸರ್ ಮೊದ್ಲೇ ಹೇಳಿದ್ರು, ಇದು ನಾನು ಮೊದ್ಲೇ ಹೇಳ್ದೆ ಅನ್ನೋ ಅಷ್ಟು ಇದಾಗಿ ಸೀರಿಯಸ್ ಆಗಿ ತಗೊಳ್ಳಲ್ಲ, ಒಂಥರ ನೆಗ್ಲಿಜೆನ್ಸ್ ಅಲ್ಲ, ಸುಮ್ನೆ ಬಿಟ್ಬಿಟ್ಟೆ. ಆಮೇಲೆ ನಾನು ಪಾಪ ಒಂದು 10 days ಬ್ಯಾಕ್ ಸರ್ ನನಗೆ ಸ್ವಲ್ಪ ರೆಗ್ಯುಲರ್ ಆಗಿ ಮಾಡಿ ಮೇಡಮ್ ನೀವು ಅಂತ ಹೇಳಿದ್ರು. ಸರಿ, ಸರ್ ಗುರುಗಳಿಗೆ ನಾನು ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಅಂತ ಹೇಳಿ ನಾನು 4 ದಿನದಿಂದ ರೆಗ್ಯುಲರ್ ಆಗಿ ಮಾಡಿದೆ. ರೆಗ್ಯುಲರ್ ಆಗಿ ಒಂದ್ 4ನೇ ದಿನಕ್ಕೆ ನೋಡಿ. ಬಟ್ ಮೊದ್ಲೆಲ್ಲ ಮಾಡ್ತಿದ್ದೆ, ಏನಂತ ಸೀರಿಯಸ್ ಆಗಿ ಮಾಡ್ತಾ ಇರ್ಲಿಲ್ಲ. ಮೊದ್ಲು 4ನೇ ದಿನಕ್ಕೆ ನನಗೆ ಒಳ್ಳೆ ಅನುಭವ ಆಯಿತು. ಮಿರರ್ ಟೆಕ್ನಿಕ್ ಹೃದಯ ಪ್ರಕ್ರಿಯೆ ಮಾಡ್ತಾ ಇದ್ನಲ್ಲ, 4ನೇ ದಿವಸಕ್ಕೆ ನನಗೆ ಒಳ್ಳೆ ಅನುಭವ ಆಯ್ತು. ಮಾತ್ರ ತುಂಬಾ ಒಳ್ಳೆ ಅನುಭವ ಆಯ್ತು. ನಾನು ಡಿಪ್ರೆಷನ್ ಇಂದ ಹೊರಗಡೆ ಬಂದೆ. ಥ್ಯಾಂಕ್ ಯು ಮೇಡಮ್. థ్యాంక్ యూ సో మచ్ సార్. ఈ విషయం చెప్పండి వాళ్ళకందరికి. సార్ మణికంఠ మాస్టర్ గారు, నేను చెప్పేది చెప్పండి. అన్ని రకాల సమస్యలకి పరిష్కారం ఉంది ఆయన దగ్గర, మీరు ఆయన అప్రోచ్ అవ్వండి అని చెప్పండి. ಹಾ ಸರಿ, ಒಂದೇ ಮಾತು ಹೇಳ್ತಿದ್ದೀನಿ ಎಲ್ಲ ಮಾಸ್ಟರ್ಸ್ ನಿಮ್ಗೆ. ನಮ್ಮ ಮಣಿಕಂಠ ಸರ್ ನಿಮ್ಗೆ ಏನಾದ್ರೂ ಡಿಪ್ರೆಷನ್ ಇದ್ರೆ, ಬೇಜಾರಿದ್ರೆ, ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ, ನಿಮ್ಗೆ ಏನಾದ್ರೂ ಕೇಳಬೇಕು ಅಂತಂತಿದ್ರೆ ದಯವಿಟ್ಟು ನಮ್ಮ ಮಣಿಕಂಠ ಸರ್ನ ಸಲಹೆ ಕೇಳಿ. ಅವ್ರು ನಿಮಗೆ ಒಳ್ಳೆ ಸಜೆಷನ್ ಕೊಡ್ತಾರೆ, ನಿಮಗೆ ಮಾರ್ಗ ತೋರಿಸ್ತಾರೆ, ಒಳ್ಳೆ ಅಫರ್ಮೇಶನ್ ಹೇಳ್ಕೊಡ್ತಾರೆ. ಯಾಕಂದ್ರೆ ಅದಕ್ಕೆ ನಾನೇ ಒಂದು ಉದಾಹರಣೆ, ನಾನೇ ಒಳ್ಳೆ ಎಕ್ಸಾಂಪಲ್. ನಿಮ್ಗೆ ಏನಾದ್ರೂ ಬೇಕಂತಂದ್ರೆ ನಮ್ಮ ಮಣಿಕಂಠ ಸರ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಅವರು ನಿಮಗೆ ಹೇಳ್ಕೊಡ್ತಾರೆ. చెప్పాను సార్. ఈ విషయం కూడా చెప్పండి. ధ్యానంతో పాటుగా ఈ అద్దం ప్రక్రియ, హృదయం ప్రక్రియ చేయాలి. ధ్యానం వల్లనే ఇవి సృష్టి జరిగినాయి అని చెప్పండి. ಆಮೇಲೆ ಮತ್ತೊಂದು ಮಾಸ್ಟರ್ಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಧ್ಯಾನ ಮಾಡಿ, ಧ್ಯಾನದ ಜೊತೆಗೆ ಈ ಹೃದಯ ಪ್ರಕ್ರಿಯೆ ಮತ್ತೆ ಕನ್ನಡಿ ಮಿರರ್ ಪ್ರಕ್ರಿಯೆನೂ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗ್ ಧ್ಯಾನದಿಂದನೇ ಇವೆಲ್ಲ ಉತ್ಪತ್ತಿ ಆಗಿರೋದು. ಇದ್ರ ಮೂಲನೇ ಧ್ಯಾನ. ಫಸ್ಟ್ ನಮಗ್ ಧ್ಯಾನ, ಆಮೇಲೆ ಈ ಪ್ರಕ್ರಿಯೆಗಳು. ಸೊ ಹೀಗಾಗಿ ನೀವು ಧ್ಯಾನದ ಜೊತೆಗೆ ಬಿಡುವು ಮಾಡ್ಕೊಂಡು, ಎಷ್ಟು ಬಿಡುವಿಲ್ಲ ಅಂದ್ರೂ ಕೂಡ ನೀವು ಬಿಡುವು ಮಾಡ್ಕೊಂಡು ನೀವು ಹೃದಯ ಪ್ರಕ್ರಿಯೆ, ಮಿರರ್ ಪ್ರಕ್ರಿಯೆ ಕಂಪಲ್ಸರಿ ಮಾಡ್ಕೊಳ್ಳಿ. ನಿಮಗೂ ಖಂಡಿತ ಒಳ್ಳೇದು. ನನಗೆ ಆ ತರನೇ ಒಳ್ಳೆ ಅನುಭವ ನಿಮಗೂ ಆಗುತ್ತೆ ಖಂಡಿತ. ఓకే, ಒಳ್ಳೇದಾಗುತ್ತೆ. ఇంకో విషయం చెప్పండి. ఈ ప్రక్రియ చేస్తూ ఉంటే మీరు హయ్యర్ గా వెళ్తారు. ఈ ప్రక్రియ చేయడం వల్ల మీరు హయ్యర్ గా వెళ్తారు. దానివల్ల మీకు అనవసరమైన వాళ్ళందరూ దూరం వెళ్ళిపోతారు. మంచి మంచి వ్యక్తులు మీ జీవితంలోకి వస్తారు. ఇవన్నీ మీరు గుర్తుపెట్టుకోవాలి. మీకు కావాల్సిన వాళ్ళు దూరం అవుతున్నారని బాధపడవద్దు అని చెప్పండి. ಸರಿ, చెప్తా. ಇನ್ನೊಂದು ವಿಷಯ ಮಾಸ್ಟರ್, ನೀವು ಈ ಪ್ರಕ್ರಿಯೆ ಮಾಡ್ತಾ ಇದ್ರೆ ಧ್ಯಾನದ ಜೊತೆಗೆ ಈ ಹೃದಯ ಪ್ರಕ್ರಿಯೆ ಮತ್ತೆ ಕನ್ನಡಿ ಪ್ರಕ್ರಿಯೆ ಮಾಡ್ತಾ ಇದ್ರೆ ನಿಮಗೆ ಬೇರೆ ಬೇರೆ ಅನುಭವಗಳೆಲ್ಲ ಬರ್ತವೆ. ಆಮೇಲೆ ನೀವು ಯಾರಿಂದ ನಿಮ್ಗೆ ಏನೇನ್ ಪಡ್ಕೋಬೇಕು ಅನ್ಕೊಂಡಿದ್ರು, ರಿಲೇಶನ್ಶಿಪ್ ಆಗ್ಲಿ, ಉದ್ಯೋಗ ಆಗ್ಲಿ, ಯಾವುದೇ ಬೇರೆ ಬೇರೆಗಳನ್ನ ನೀವು ಅವನ್ನೆಲ್ಲ ಹೊಂದುತ್ತೀರಿ. ರಿಲೇಶನ್ಶಿಪ್ ದೂರ ಅವರೆಲ್ಲರೂ ನಿಮ್ಮ ಹತ್ರಕ್ಕೆ ಬರ್ತಾರೆ. ನೀವು ಇದರಿಂದ ಒಂದಲ್ಲ ಎರಡಲ್ಲ ಸುಮಾರು ಒಳ್ಳೊಳ್ಳೆ ಲಾಭಗಳಾಗ್ತಾವೆ. ನಿಮ್ಗೆ ಒಳ್ಳೇದನ್ನ ಪಡಿತೀರಿ ಮಾತ್ರ. ಆದ್ರೆ ಸರ್ನ ನೀವು ಭೇಟಿಯಾಗಿ, ಸರ್ ಹತ್ರ ನೀವು ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ My contact number is 7032703004. 7032703004. You can call me any day. I am working in bank. You can call me. I will help you.